ಯಾಕೋ ನರಸಿಂಹ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ? ರಿಸಲ್ಟು ಅಂತನಾ? ಹೌದು ಕಣ. ಎಕ್ಸಾಮ್ ಚೆನ್ನಾಗಿ ಬರ್ದಿದ್ಯಾ ತಾನೆ? ನಾನೇನೋ ಚೆನ್ನಾಗಿ ಬರ್ದೀನಿ. ಆದರೆ ಕೊನೆ ಎಕ್ಸಾಮು ಅವಳು ತಾನೇ ಬರ್ದಿರೋದು. ನಾನೆಲ್ಲ ಹೇಳಿದೆ, ಆದರೆ ಅವಳು ಏನು ಬರ್ದಿರೋಳೋ ಏನೋ ಅದೇ ಗೊತ್ತಾಗ್ತಾಯಿಲ್ಲ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇರೋದ್ರಿಂದ ಇನ್ನೂ ಸೇರಿಸಿ ಬರ್ದಿರ್ತಾಳೆ ಬಿಡು. ಲೇ ಮಂಜ, ಸೇರ್ಸಿ ಬರೆಯೋಕ್ಕಿದ್ದೇನು ಪ್ರಬಂಧ ಕೆಟ್ಟೋಯ್ತಾ? ಈ ಪರೀಕ್ಷೆಯಲ್ಲಿ ಎಷ್ಟು ಬರಿಬೇಕು ಅಷ್ಟೇ ಬರಿಬೇಕು. ನನಗೂ ಅವತ್ತು ನೋವಲ್ಲಿ ಆ ಮಂಪ್ರಲ್ಲಿ ಏನೇನು ಹೇಳಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅವಳು ಏನು ಬರೆದ್ಲು? ಸರಿ, ರಿಸಲ್ಟ್ ಬಂತ ನೋಡು. ರಿಸಲ್ಟ್ ಬಂದಿದೆ ಕಣ. ಯಾಕೋ, ಏನಾಯ್ತು? ಫೇಲ್ ಆಗ್ಬಿಟ್ಟಿದ್ದೀನಿ ಕಣ. ಕಷ್ಟಪಟ್ಟು ಓದಿದ್ರು ಅಪ್ಪನ ಕನಸು ಈಡೇರಿಸೋಕ್ಕಾಗಲಿಲ್ಲ. ಈಗ ಅಪ್ಪ ಕೇಳಿದ್ರೆ ಏನಂತನೋ ಹೇಳೋದು. ರಾತ್ರಿನೂ ನೀನು ಪಾಸ್ ಆಗ್ತೀಯ ತಾನೇ ಅಂತ ಕೇಳಿದ್ರು. ಆದರೆ ಅವ್ರ ಆಸೆ ನಿರಾಸೆ ಮಾಡಿಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳೋ, ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಲ ಎಕ್ಸಾಮ್ನ ಚೆನ್ನಾಗೇ ಬರೆದಿರ್ತೀವಿ ಅಂದ್ಕೊಂಡಿರ್ತೀವಿ, ಆದರೆ ಹೇಗೆ ಬರೆದಿರ್ತೀವಿ ಅನ್ನೋದು ಗೊತ್ತಿರಲ್ಲ. ನೋಡೋ, ಈ ಸಲ ಆಗಲಿಲ್ಲ ಅಂದರೆ ಏನಂತೆ? ಮುಂದಿನ ಸಲ ಟ್ರೈ ಮಾಡು. ಏನಂದೆ? ಮುಂದಿನ ಸಲ ಟ್ರೈ ಮಾಡು ಅಂದೆ. ಅಲ್ಲ, ಅದಕ್ಕೂ ಮುಂಚೆ ಏನೋ ಹೇಳಿದೆಯಲ್ಲ. ಕೆಲವು ಸಲ ಚೆನ್ನಾಗೇ ಎಕ್ಸಾಮ್ ಬರೆದಿರ್ತೀವಿ ಅಂದ್ಕೊಂಡಿರ್ತೀವಿ, ಆದರೆ ಹೇಗೆ ಬರೆದಿರ್ತೀವಿ ಅನ್ನೋದು ಗೊತ್ತಿರಲ್ಲ. ಕರೆಕ್ಟ್. ನಾನು ಸರಿಯಾಗಿ ಆನ್ಸರ್ ಹೇಳಿದ್ದೆ, ಆದರೆ ಅದನ್ನು ತಪ್ಪಾಗಿ ಬರೆದು ನಾನು ಫೇಲ್ ಆಗೋ ಥರ ಮಾಡಿರೋದು ಅವಳೇ. ಯಾರು? ಇನ್ಯಾರು? ಸಂಜನಾ. ಏನೋ ಹೇಳ್ತಾ ಇದೆಯಾ? ಸಂಜನಾ ಏನಕ್ಕೆ ಹಂಗೆ ಮಾಡಿರ್ತಾಳೆ? ನನ್ನ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ. ಕೊನೆಗೆ ಅವಳು ಬುದ್ಧಿ ತೋರಿಸ್ಬಿಡ್ಲು. ಇವತ್ತು ಮಾತ್ರ ಅವಳ ಸುಮ್ಮನೆ ಬಿಡಲ್ಲ. ಏಯ್ ನರ್ಸ್, ಇಷ್ಟೊತ್ತಲ್ಲಿ ನರಸಿಂಹನ್ ರಿಸಲ್ಟ್ಸ್ ಬಂದಿರುತ್ತೆ. ಅವ್ನು ಪಾಸ್ ಕೂಡ ಆಗಿರ್ತಾನೆ. ಈ ಸ್ವೀಟ್ಸ್ ಕೊಟ್ಟು ಅವನಿಗೆ ವಿಶ್ ಮಾಡ್ತೀನಿ. ಅವನೇನಾದರೂ ಹೂ ಅಂದರೆ ಒಂದು ದೊಡ್ಡ ಪಾರ್ಟಿನೇ ಅರೇಂಜ್ ಮಾಡಿಸ್ತೀನಿ. ಕಂಗ್ರ್ಯಾಚುಲೇಷನ್ ಸಿಂಹ, ನೀನು ಎಕ್ಸಾಮಲ್ಲಿ ಪಾಸ್ ಆಗಿದೆಯಾ ಅಂತ ಹೇಳೋದಕ್ಕೆ ನನ್ನ ಹತ್ರ ಅರ್ಜೆಂಟಾಗಿ ಓಡ್ ಬರ್ತಿದ್ದೆ ಅಲ್ವಾ? ತಗೋ, ನಿನಗೋಸ್ಕರ ಸ್ವೀಟ್ಸ್ ತಂದಿದ್ದೀನಿ. ಏನು ಮಾಡ್ತಿದ್ಯಾ ಸಿಂಹ? ಪ್ರೀತಿಯಿಂದ ತಂದಿರೋ ಸ್ವೀಟ್ಸ್ನ ಯಾಕೆ ಬಿಸಾಕ್ದೆ? ಮಾಡೋದನ್ನೆಲ್ಲ ಮಾಡಿ ಏನೂ ಗೊತ್ತಿಲ್ಲದ ನಾಟಕ ಆಡ್ತಾಯಿದ್ಯಾ? ಯಾಕೆ ಹೀಗೆ ಮಾಡಿದೆ? ನಾನೇನು ಮಾಡಿದೆ? ಎಕ್ಸಾಮಲ್ಲಿ ನಾನು ಹೇಳಿರೋದನ್ನು ಬರೆಯೋದನ್ನು ಬಿಟ್ಟು ಬೇಕು ಅಂತ ತಪ್ಪು ಬರೆದು ನಾನು ಫೇಲ್ ಆಗೋ ಥರ ಮಾಡಿದ್ದಿಲ್ಲ. ಸಮಾಧಾನ ಆಯಿತಾ? ಏನು, ನೀನು ಎಕ್ಸಾಮಲ್ಲಿ ಫೇಲ್ ಆಗಿದ್ಯಾ? ಇದಕ್ಕೆಲ್ಲ ನೀನೇ ಕಾರಣ. ನನ್ನ ಹಿಂದೆ ಬಿದ್ದು ನನ್ನ ವಿಶ್ವಾಸ ಗಳಿಸಿ ನಾನು ಎಕ್ಸಾಮಲ್ಲಿ ಫೇಲ್ ಆಗೋ ಥರ ಮಾಡಿದ್ಯಾ. ನಾನು ಬದಲಾಗಿದೆಯಾ ಅಂತ ನಿನಗೆ ಎಷ್ಟೇ ಸಲ ಹೇಳಿದ್ರು ನೀನು ನನ್ನನ್ನು ನಂಬ್ತಿಲ್ಲ ಅಲ್ವಾ? ಇಷ್ಟೇ ನಾನು ನೀನು ನನಗೆ ಕೊಡ್ತಿರೋ ಬೆಲೆ. ನರಸಿಂಹ, ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ನಾನು ಹೇಳ್ದಂಗೆ ನೀನು ಮಾಡಿದ್ರೆ ಪಾಸ್ ಆಗ್ತೀಯಾ. ಏನೋ ಹೇಳ್ತದೆ ಮಂಜ? ನನ್ನ ಜೊತೆ ಬಾ, ಎಲ್ಲ ಗೊತ್ತಾಗುತ್ತೆ. ಏನೋ ಮಂಜ, ಎಲ್ಲಿ ಕರ್ಕೊಂಬಂದ್ಯೋ? ನೀನು ಇವಾಗ ಎಕ್ಸಾಮಲ್ಲಿ ಫೇಲ್ ಆಗಿದೆಯಾ, ಅದನ್ನು ಪಾಸ್ ಮಾಡಿಸ್ಕೊಳ್ಳೋಕ್ಕೆ ಒಂದು ದಾರಿ ಇದೆ. ಏನು ಹೇಳ್ತಾ ಇದೆಯಾ ಮಂಜ? ಇಲ್ಲಿ ಒಳಗಡೆ ಒಂದು ಏಜೆನ್ಸಿ ನಡೆಸ್ತಾರೆ. ಇಲ್ಲಿ ದುಡ್ಡು ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೆ ನೀನು ಪಾಸ್ ಆಗಿದೆಯಾ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನೀನು ಫೇಲ್ ಆಗಿರೋದು ಒಂದೇ ಸಬ್ಜೆಕ್ಟಲ್ಲಿ, ಅದಕ್ಕೆ ಯಾಕೆ 1 ವರ್ಷ ವೇಸ್ಟ್ ಮಾಡ್ಕೋಬೇಕು? ನಾನು ಪೊಲೀಸ್ ಆಗಬೇಕು ಅನ್ನೋದು ನಮ್ಮ ಅಪ್ಪನ ಕನಸು ನಿಜ. ಹಾಗಂತ ನಾನು ಫೇಲ್ ಆಗಿರೋದನ್ನ ಈ ಥರ ಅಡ್ಡದಾರಿಗೆ ಹೋಗಿ ಪಾಸ್ ಆಗೋದು ಹೆಂಗೋ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದಾದರೆ ಒಂದೇ ಒಂದು ಸುಳ್ಳು ಹೇಳಿ ಫೇಲ್ ಆಗಿರೋದನ್ನು ಪಾಸ್ ಯಾಕೆ ಮಾಡಬಾರ್ದು? ನೀನಿವಾಗ ಫೇಲ್ ಆಗಿದೆಯಾ ಅಂತ ಮನೇಲಿ ಹೇಳಿದ್ರೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಬೇಜಾರಾಗಲ್ಲ? ನೀನು ಇನ್ಸ್ಪೆಕ್ಟರ್ ಆಗಿ ಯಾವಾಗ ನನ್ನ ಮುಂದೆ ಬರ್ತೀಯಾ, ನಾನು ಯಾವಾಗ ನಿನಗೆ ಸಲ್ಯೂಟ್ ಹೊಡಿತೀನೋ ಅಂತ ಕಾಯ್ತಾ ಇದ್ದೀನಿ. ನೋಡು ನರಸಿಂಹ, ಏನೂ ಮಾಡೋಕ್ಕಾಗಲ್ಲ. ಇದೊಂದೇ ದಾರಿ ಇರೋದು. ನಿಮ್ಮ ಮನೆಯವರು ಖುಷಿ ಆಗ್ತಾರೆ.
ನೀನು ಪಾಸ್ ಆದರೆ ಸಮಾಜದಲ್ಲಿ ಒಳ್ಳೆ ಹೆಸರು ಬರುತ್ತೆ. ಹೌದು ಕಣ, ನೀನು ಹೇಳ್ದಂಗೆ ನನ್ನ ಅಪ್ಪನಿಗೋಸ್ಕರ ಆದರೂ ಈ ಕೆಲಸ ಮಾಡಲೇಬೇಕು. ಅದು ಅಲ್ಲದೆ ಈ ತಪ್ಪು ಮಾಡಿರೋದು ಸಂಜನಾ. ಅವಳು ಮಾಡಿರೋ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಮ್ಮ ಮನೆಯವ್ರು ಯಾಕೆ ನೋವು ಪಡಬೇಕು? ನನಗೋಸ್ಕರ ನಮ್ಮ ಅಪ್ಪ ಮಾಡಿರೋ ತ್ಯಾಗಕ್ಕೆ ನಾನು ಅವ್ರಿಗೋಸ್ಕರ ಅವ್ರು ಖುಷಿಯಾಗಿರೋ ಥರ ಮಾಡಲೇಬೇಕು. ಅಲ್ಲ, ಆದರೆ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೋ ಏನೋ ಮಂಜ. ಆ ದುಡ್ಡನ್ನು ಹೇಗೆ ಅರೇಂಜ್ ಮಾಡೋದು? ಮೊದಲು ಅವ್ರು ಒಪ್ಕೊಂಡು ಹೇಳಿ ದುಡ್ಡು ಇಷ್ಟಾಗುತ್ತೆ ಅಂತ, ಆಮೇಲೆ ಮುಂದಿನ ಯೋಚನೆ ಮಾಡೋಣ ಬಾ. ಯಾರು ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಶಿರಾಗ್ ಹೆಂಡ್ತಿ, ಈ ಮನೆ ಕಿರಿ ಸೊಸೆ. ಅಲ್ಲ, ಮತ್ತೆ ನೀನು ಯಾರು? ಎಲ್ಲಿಂದ ಬಂದಿದ್ಯಾ? ನಿನ್ನ ಉದ್ದೇಶ ಏನು? ಎಲ್ಲ ನನಗೆ ಗೊತ್ತಾಗಿದೆ. ನೋಡಿದ್ಯಾ, ನನ್ನ ಮಾತು ಕೇಳಿದ ತಕ್ಷಣ ನಿನಗೆಷ್ಟು ಶಾಕ್ ಆಯಿತು. ಅದೇ ಥರ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಪ್ರತಿದಿನ ನನಗೂ ಶಾಕ್ ಆಗ್ತಿದೆ. ಕಾರಣ? ನೀನು ಯಾರು, ಎಲ್ಲಿಂದ ಬಂದಿದ್ಯಾ, ನಿನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಬೇಕಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಬಂದು ನನ್ನ ಡೈರೆಕ್ಟರ್ ಕೇಳ್ತಿದ್ದೀರಾ? ಹೌದು. ತಪ್ಪೇನಿಲ್ಲ ಬಿಡಿ, ಆದರೆ ನಿಮಗೆ ನನ್ನ ಮೇಲೆ ಡೌಟ್ ಬಂದಾಗನೇ ಈ ಪ್ರಶ್ನೆ ಕೇಳ್ಬೋದಿತ್ತಲ್ಲ. ಎಲ್ಲದಕ್ಕೂ ಕಾಲ ಕೂಡ ಬರಬೇಕಲ್ಲ. ಕರೆಕ್ಟ್, ಬಟ್ ಕೆಲವು ಸಲ ಟೈಮ್ನ ನಾವೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ ಬೇಡದೇ ಇರೋ ವಿಷಯ ಮಾತಾಡೋದಕ್ಕಿಂತ ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಇಬ್ಬರು ಟೈಮ್ ಉಳಿಯುತ್ತೆ. ನಾನು ಓದಿದ್ದು ಡೆಲ್ಲಿಯಲ್ಲಿ ಆ್ಯಂಡ್ ಅಬ್ರಾಡ್. ನನ್ನ ಪೇರೆಂಟ್ಸ್ ಇವಾಗ ಅಬ್ರಾಡಲ್ಲೇ ಸೆಟಲ್ ಆಗಿದ್ದಾರೆ. ಇದು ನಾನು ಮುಂಚೆನೇ ಹೇಳಿದ್ದೀನಿ. ಇದನ್ನೆಲ್ಲ ಬಿಟ್ಟು ನನ್ನ ಫ್ಯಾಮ್ಲಿನ ಬಿಟ್ಟು ನಾನು ಲೈಫಲ್ಲಿ ಇಷ್ಟಪಟ್ಟಿದ್ದೆ ಚಿರಾಗ್ ಅವ್ರನ್ನ. ಅದಕ್ಕೆ ಅವ್ರನ್ನ ಮದುವೆ ಆದೆ. ಬಟ್ ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ವಾಟ್ ಯು ಮೀನ್? ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಅಲ್ಲ, ನಿಜವಾಗ್ಲೂ ನಿಂಗೆ ಅಪ್ಪ ಅಮ್ಮ ಇದ್ದಿದ್ರೆ ಅವ್ರನ್ನ ಮದುವೆಗೆ ಯಾಕೆ ಕರೆಸಲಿಲ್ಲ? ಅವರೇನು ವಿಡಿಯೋ ಕಾಲಲ್ಲಿ ಮದುವೆ ಆಗ್ಬೇಕಾದ್ರೆ ಮಂತ್ರಾಕ್ಷತೆ ಆಗ್ತಾಯಿದ್ರಾ? ಅಲ್ಲ, ಇದ್ರ ಬಗ್ಗೆ ಸುಮಾರು ಸಲ ಹೇಳಿದ್ದೆ. ನನ್ನ ಚಿರಾಗ್ ಮದುವೆ ಸಡನ್ನಾಗಿ ಫಿಕ್ಸ್ ಆಗಿದ್ದು. ನಮ್ಮ ಪೇರೆಂಟ್ಸ್ ಫಾರಿನಲ್ಲಿರೋದ್ರಿಂದ ಬರೋಕ್ಕಾಗಲಿಲ್ಲ. ಅದನ್ನು ಯಾಕೆ ಪದೇ ಪದೇ ಪ್ರಶ್ನೆ ಮಾಡ್ತಿದ್ದೀರಾ? ಡೌಟ್ ಕ್ಲಿಯರ್ ಆಗಬೇಕಲ್ಲ, ಅದಕ್ಕೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಂಗೆ ಅಪ್ಪ ಅಮ್ಮ ಇಲ್ಲ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ವಾಯ್ಸ್ ಯಾಕೆ ರೈಸ್ ಮಾಡ್ಕೊಳ್ತಾ ಇದೆಯಾ? ನಿನ್ನ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು ಅಷ್ಟೇ. ತಿಳ್ಕೊಬೇಕಾಗಿರೋರೇ ತಿಳ್ಕೊತಿಲ್ಲ ಅಂಥದ್ರಲ್ಲಿ ನೀವು ತಿಳ್ಕೊಂಡು ಏನು ಮಾಡ್ತೀರಾ? ಸುಮ್ಮನೆ ಮೂಡೆಲ್ಲ ಅಪ್ಸೆಟ್ ಮಾಡಿಬಿಡಿ. ಛೇ,